ನಮಸ್ಕಾರ. ನಾನು ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ. ನಾನು ಜನಿಸಿದ್ದು 1861 ಸೆಪ್ಟೆಂಬರ್ 15ರಂದು. ಊರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿ ಎಂಬ ಸಣ್ಣ ಗ್ರಾಮ. ನನ್ನ ತಂದೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟಲಕ್ಷ್ಮಮ್ಮ. 15ನೇ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡೆ. ಆದರೆ ಅಮ್ಮ ನನ್ನ ವಿದ್ಯಾಭ್ಯಾಸಕ್ಕೆ ಬೆನ್ನೆಲುಬಾಗಿ ನಿಂತರು. ಬೆಂಗಳೂರಿನಲ್ಲಿ ಪ್ರೌಢ ಶಿಕ್ಷಣ, ಮದ್ರಾಸಿನಿಂದ BA ಮತ್ತು ಅಂತಿಮವಾಗಿ ಪುಣೆಯ ವಿಜ್ಞಾನ ಕಾಲೇಜಿನಿಂದ ಸಿವಿಲ್ ಇಂಜಿನಿಯರಿಂಗ್ ಪದವಿ. ಅದು 1884ರ ಸಮಯ. ಅಲ್ಲಿಗೆ ನನ್ನ ವೃತ್ತಿ ಜೀವನ ಆರಂಭವಾಯಿತು. ನನ್ನ ಮೊದಲ ಪ್ರಮುಖ ಸಾಧನೆ ಸ್ವಯಂಚಾಲಿತ ಫ್ಲಡ್ ಗೇಟ್, ಆಟೋಮ್ಯಾಟಿಕ್ ಫ್ಲಡ್ ಗೇಟ್ಸ್. ಇದು ನೀರು ತನ್ನನ್ನು ತಾನೇ ನಿಯಂತ್ರಿಸಿಕೊಳ್ಳುವ ವ್ಯವಸ್ಥೆ. ಇದನ್ನು ಮೈಸೂರಿನ ಕೃಷ್ಣರಾಜಸಾಗರ್ KRS ಅಣೆಕಟ್ಟಿನಲ್ಲಿ ಅಳವಡಿಸಿದಾಗ ಅದು ನನ್ನ ಜೀವನದ ಮಹತ್ವದ ಸಾಧನೆಯಾಯಿತು. ಹಾಗೆಯೇ ಹೈದರಾಬಾದ್ ನಗರವನ್ನು ಪ್ರವಾಹದಿಂದ ರಕ್ಷಿಸುವ ಭಾಗ್ಯವೂ ನನಗೆ ಸಿಕ್ಕಿತು. ನಂತರ 1912ರಲ್ಲಿ ಮೈಸೂರು ಸಂಸ್ಥಾನದ ದಿವಾನರಾದೆ. ಆ ಸಮಯದಲ್ಲಿ ಮೈಸೂರು ಬ್ಯಾಂಕ್, ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಮತ್ತು ಮೈಸೂರು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದೆ. ಬೆಂಗಳೂರಿನಲ್ಲಿ ನಾನು ಸ್ಥಾಪಿಸಿದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿಗೆ ಈಗಗ ನನ್ನ ಹೆಸರನ್ನೇ ಇಡಲಾಗಿದೆ. ಕೆಲಸವೇ ಪೂಜೆ, ದೃಢ ನಿಶ್ಚಯವೇ ಮಾರ್ಗ. ನನ್ನ ಜೀವನದ ಗುರಿ ಭಾರತವನ್ನು ಆಧುನಿಕತೆಯ ದಾರಿಯಲ್ಲಿ ನಡೆಸುವುದಾಗಿತ್ತು. ನನ್ನ ಸೇವೆಯನ್ನು ಗುರುತಿಸಿ ಬ್ರಿಟಿಷ್ ಸರ್ಕಾರ ಸರ್ ಪದವಿ ನೀಡಿತು. ಸ್ವತಂತ್ರ ಭಾರತದಲ್ಲಿ 1955ರಲ್ಲಿ ದೇಶದ ಅತ್ಯುನ್ನತ ಗೌರವವಾದ ಭಾರತ ರತ್ನ ನೀಡಿ ನನ್ನನ್ನು ಗೌರವಿಸಲಾಯಿತು. ಯುವ ಪೀಳಿಗೆಗೆ ನನ್ನ ಸಂದೇಶ ಇಷ್ಟೇ: ಕಲಿಯಿರಿ, ಸಂಶೋಧನೆ ಮಾಡಿರಿ, ನಿಮ್ಮ ತಾಂತ್ರಿಕ ಜ್ಞಾನದಿಂದ ದೇಶದ ಭವಿಷ್ಯ ಕಟ್ಟಿರಿ. ಇಂಜಿನಿಯರಿಂಗ್ ಎಂದರೆ ಬರೀ ಕಟ್ಟಡ ಕಟ್ಟುವುದಲ್ಲ, ಅದು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ವಿಜ್ಞಾನ. ಅದರಲ್ಲೇ ನಮ್ಮ ದೇಶದ ಶಕ್ತಿ ನೆಲೆಸಿದೆ. ಜೈ ಹಿಂದ್.